ಕಲ್ಪನೆ ಮಾಡ್ಕೊಳ್ಳಿ ಫ್ರೆಂಡ್ಸ್, ನೀವು ನಿಮ್ಮ ಮನೆ ಹತ್ರನೋ ಅಥವಾ ನಿಮ್ಮ ಒಂದು ನೀವು ಟ್ರಾವೆಲ್ ಮಾಡೋ ಬಸ್ಸಲ್ಲಾಗಿರ್ಬೋದು ಅಥವಾ ನೀವು ಟ್ರಾವೆಲ್ ಮಾಡ್ತಿರೋ ಟ್ರೈನಲ್ಲಾಗಿರ್ಬೋದು ಅಥವಾ ನೀವು ನಿಮ್ಮ ಹಳ್ಳಿಲೇ ಇರುವಂಥ ಗದ್ದೆಲಿ ಕೂಡ ಕೂತ್ಕೊಂಡು ನೀವು ಏನಪ್ಪ ನಿಮ್ಮ ಒಂದು ಫೋನನ್ನು ಓಪನ್ ಮಾಡ್ತೀರಾ. ಆ ಫೋನ್ನ ಸ್ಕ್ರೀನ್ನ ಮೇಲೆ ನಿಮಗೋಸ್ಕರ ಅಮೇರಿಕದಲ್ಲಿ ಕೂತಿರುವಂಥ ಹಾರ್ವರ್ಡ್ ಸ್ಕೂಲ್ನ ಪ್ರೊಫೆಸರು ನಿಮಗೋಸ್ಕರ ಪಾಠ ಮಾಡ್ತಿರ್ತಾರೆ. ನಿಮ್ಮ ಜೊತೆಯಲ್ಲಿ ಈ ಒಂದು ಪಾಠ ಕೇಳೋದಕ್ಕೆ ಪಕ್ಕದ ದೇಶದ ಎಷ್ಟೋ ಜನ ಸ್ಟೂಡೆಂಟ್ಸ್ಗಳು ಅವರು ಕೂಡ ನಿಮ್ಮ ಜೊತೆ ಲೈವಲ್ಲಿ ಇರ್ತಾರೆ ಅಂದರೆ ನೀವು ಕಲ್ಪನೆ ಮಾಡ್ಕೊಂಡ್ರೆ ಹೇಗಿರುತ್ತೆ. ಇವನೇನಪ್ಪ ಯಾವುದೋ ಒಂದು ಪಿಕ್ಚರಲ್ಲಿ ಹೇಳುತ್ತಾರಲ್ಲ, ಸಿನಿಮಾದ ಕತೆ ಥರ ಹೇಳ್ತಿದ್ದಾನೆ ಅಂತ ನೀವು ಅನ್ಕೋಬೋದು. ಬಟ್ ನಾನು ಕತೆ ಹೇಳೋಕೆ ಹೋಗ್ತಾ ಇಲ್ಲ. ಇದು ಎಲ್ರಿಗೂ ಕೂಡ ಯಾರು ಫಸ್ಟ್ ಜನ್ರೇಷನ್ ಗ್ರ್ಯಾಜುಯೇಟ್ಸ್ ಇದ್ದಾರೆ ಅವ್ರಿಗೆಲ್ಲ ಈ ಒಂದು ನಾನು ಏನು ಹೇಳಿದೆ ಕತೆ ರೀತಿ ಅದನ್ನು ನಿಜವಾಗ್ಲೂ ಅಂದರೆ ಪ್ರಾಕ್ಟಿಕಲ್ ಆಗಿ ಈ ಒಂದು ನಾನು ಹೇಳಿದಂಥ ಕಥೆಯಲ್ಲಿ ನೀವು ಕೇಳೋದ್ರಲ್ಲ ಆ ಒಂದು ವಿಷಯನ ಪ್ರಾಕ್ಟಿಕಲ್ ಆಗಿ ನಿಮ್ಮ ಮುಂದೆ ತರೋದಕ್ಕೆ ಬರ್ತಿದ್ದಾರೆ. ಆಸ್ಪೈರ್ ಲೀಡರ್ ಪ್ರೋಗ್ರಾಮ್ ಅನ್ನೋ ಒಂದು ಪ್ರೋಗ್ರಾಮು ಲಾಂಚ್ ಆಗ್ತಾ ಇದೆ. ಈಗ ಆಲ್ರೆಡಿ 3-4 ಸತಿ ಲಾಂಚ್ ಆಗಿದೆ. 2024-25 ಅನಿಸುತ್ತೆ. ಬಟ್ 2-3 ಸತಿ ಅಂತೂ ಆಗಿದೆ. ನಾನೇ ನೋಡಿದ್ದೆ, ಬಟ್ ಅದ್ರ ಬಗ್ಗೆ ವಿಡಿಯೋನ ಮಾಡಿರಲಿಲ್ಲ ಅಷ್ಟೇ. ಈಗ ನಿಮ್ಮಲ್ಲಿ ಎಷ್ಟೊಂದು ಜನರಿಗೆ ದೊಡ್ಡ ದೊಡ್ಡ ಕನಸಿರುತ್ತೆ. ಏನಪ್ಪ ಅಂದರೆ, ಈಗ ಎಕ್ಸಾಂಪಲ್ ತಗೊಳ್ಳಿ, ಟೈರ್ 2 ಮತ್ತು ಟೈರ್ 3 ಕಾಲೇಜಲ್ಲಿ ಓದ್ದವ್ರಿಗೆ ಏನಪ್ಪ ಅಂದರೆ, ಅವರು ಡಿಗ್ರಿನ ಓದಿರ್ತಾರೆ, ಮಾಸ್ಟರ್ ಡಿಗ್ರಿನ ಓದಿರ್ತಾರೆ. ಬಟ್ ಅವರಿಗೆ ಒಂದು ಸಿಲೆಬಸ್ ಏನಿದೆ ಅದನ್ನ ಹೇಳ್ಕೊಡ್ತಾರೆ. ಜೊತೆಗೆ ಒಂದಷ್ಟು ಸಣ್ಣ ಪುಟ್ಟ ಅಡ್ವಾನ್ಸ್ನ ಲೆವೆಲ್ ಸ್ಕಿಲ್ಸ್ನ ಹೇಳ್ಕೊಟ್ಟಿರ್ತಾರೆ. ಬಟ್ ನೀವು ಏನನ್ಕೋತೀರಾ, ನಮ್ಮ ಹತ್ರ ಕಾಸಿಲ್ಲ, ನಮ್ಮಪ್ಪ ನಮ್ಮನ್ನ ದೊಡ್ಡ ದೊಡ್ಡ ಟೈರ್ 1 ಬೆಂಗಳೂರು ಅಥವಾ IIT ಆ ಥರದಕ್ಕೆ ಸೇರಿಸೋದಕ್ಕೆ ಕಾಸಿರಲಿಲ್ಲ, ನಮ್ಮಪ್ಪ ಸೇರಿಸ್ಲಿಲ್ಲ ಅಂತ ನೀವು ಅನ್ಕೋತಾ ಇರ್ತೀರಾ. ಆದರೆ ನೀವು ಯಾವತ್ತಾದರೂ ಊಹೆ ಮಾಡಿದ್ದೀರಾ, ನಿಮಗೆ ಒಂದು ಸುವರ್ಣ ಅವಕಾಶ ಇದೆ. ಏನಪ್ಪ ಅಂದರೆ, ನೀವು ಹಾರ್ವರ್ಡ್ ಸ್ಕೂಲ್ನ ಪ್ರೊಫೆಸರ್ಗಳಿಂದ ಪಾಠನ ಕೇಳ್ಬೋದು. ಅದೇ ಮಾಮೂಲಿ ನೀವು ಕಲಿಯುವಂಥ ಪಾಠ ಅಲ್ಲ ಇದು. ತುಂಬ ಸ್ಕಿಲ್ ಯಾರು ಈ ಒಂದು ಜಾಬ್ ಅಥವಾ ಈ ಒಂದು ಸ್ಟಾರ್ಟಪ್ಗಳನ್ನ ಸ್ಟಾರ್ಟ್ ಮಾಡಬೇಕು ಅಂತಿರ್ತಾರೆ ಅವರಿಗೆ ಹಾರ್ವರ್ಡ್ ಸ್ಕೂಲ್ನ ಪ್ರೊಫೆಸರ್ಗಳು ಈ ಒಂದು ಬಡ ವಿದ್ಯಾರ್ಥಿಗಳು ಯಾರಿದ್ದಾರೆ ಅಂದರೆ ಹಿಂದುಳಿದ ವರ್ಗದವ್ರು ಯಾರಿದ್ದಾರೆ ದುಡ್ಡಿನ ವಿಷಯದಲ್ಲಿ ಅವ್ರ ಕೈಲಿ ದುಡ್ಡಿಂದ ಅವರು ಈ ಒಂದು ಪ್ರತಿಭಾವಂತರಾಗಿರ್ತಾರೆ. ಬಟ್ ದುಡ್ಡಿರಲ್ಲ ಅಥವಾ ಅವ್ರಿಗೆ ಅವಕಾಶಗಳು ಸಿಕ್ಕಿರಲ್ಲ ಅನ್ನೋರಿಗೆ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡ್ತಿದ್ದಾರೆ. ಅದೇ ಯಾವುದಪ್ಪ ಅಂದರೆ ಆಸ್ಪೈರ್ ಲೀಡರ್ಶಿಪ್ ಪ್ರೋಗ್ರಾಮ್ ಅಂತ ಹೇಳ್ಬಿಟ್ಟು, ಇದನ್ನ ನೀವು ಯಾವ ರೀತಿ ಅಪ್ಲೈ ಮಾಡಬೇಕು, ಈ ಪ್ರೋಗ್ರಾಮ್ ಏನು ಎತ್ತ ಎಲ್ಲನೂ ನಿಮಗೆ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಬನ್ನಿ ಫ್ರೆಂಡ್ಸ್, ಶುರು ಮಾಡೋಣ ವಿಡಿಯೋನ. ಹೌದು ಫ್ರೆಂಡ್ಸ್, ಈ ಒಂದು ಪ್ರೋಗ್ರಾಮ್ಗೆ ನೀವು ಸೇರಿದಾಗ ಅದು ಕೇವಲ ಒಂದು ಕ್ಲಾಸ್ ಆಗಿರಲ್ಲ. ನಾನು ಮೊದಲೇ ನಿಮ್ಗೆ ಹೇಳಿದೆ, ಅದು ನಿಮ್ಮ ಜೀವನದ ಹೊಸ ಪಯಣ ಆಗೋಕ್ಕೆ ಒಂದು ಬ್ಯಾಕ್ ಬೋನ್ ರೀತಿ ಇರುತ್ತೆ. ಅಂದರೆ ಮೊದಲನೇ ಸ್ಟೆಪ್ ಆಗಿರುತ್ತೆ. ಯಾಕಂದರೆ ನೀವು ಮಾಮೂಲಿ ಕ್ಲಾಸಲ್ಲಿ ಪಾಠ ಕೇಳಿರ್ತೀರ. ಬಟ್ ಹಾರ್ವರ್ಡ್ ಸ್ಕೂಲ್ ಪ್ರೊಫೆಸರ್ಗಳು ನಿಮಗೆ ಟೀಚ್ ಮಾಡ್ತಾರೆ ಅಥವಾ ಮೆಂಟ್ರಿಂಗ್ ಮಾಡ್ತಾರೆ ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ, ನಿಮಗೆ ತುಂಬ ಅಡ್ವಾನ್ಸ್ ಲೆವೆಲ್ ಅಂತ ತುಂಬ ಅಡ್ವಾನ್ಸ್ ಸಿಗೋವಂಥ ಚಾನ್ಸಸ್ ತುಂಬಾ ಇರುತ್ತೆ. ಅಡ್ವಾನ್ಸ್ ಲೆವೆಲ್ ಮೆಂಟರ್ಶಿಪ್ಪು ಹಂಗೆ ಟೀಚಿಂಗ್ ಸಿಗೋವಂಥದ್ದು ಇರುತ್ತೆ. ನೀವು ನಿಮ್ಮನ್ನು ಈ ಒಂದು ಕೋರ್ಸಲ್ಲಿ ಅರ್ಥ ಮಾಡ್ಕೋತೀರಾ, ನಿಮ್ಮಲ್ಲಿರುವಂಥ ಒಂದು ಲೀಡರ್ಶಿಪ್ ಕ್ವಾಲಿಟೀಸ್ನ ನೀವು ಕಂಡ್ಕೋತೀರಾ ಅಂತ ಈ ಒಂದು ಕೋರ್ಸ್ನಲ್ಲಿ ಆಲ್ರೆಡಿ ಎಷ್ಟೊಂದು ಜನ ಸ್ಟೂಡೆಂಟ್ಸ್ಗಳು ಹೇಳಿದ್ದಾರೆ. ಅದನ್ನು ನಾನು ನೋಡಿದ್ದೆ, ಅದರಿಂದ ನಿಮ್ಗೆ ಹೇಳ್ತಾ ಇದ್ದೀನಿ. ನಾನು ಆಗಲೇ ಹೇಳಿದೆ, ನೀವೊಬ್ಬರೇ ಇಲ್ಲಿ ಕೂತಿರಲ್ಲ. ನೀವು ಫೋನನ್ನು ಓಪನ್ ಮಾಡ್ತೀರಾ, ಆನ್ಲೈನಲ್ಲಿ ಇರ್ತೀರಾ. ನಿಮ್ಮ ಜೊತೆಗೆ ಎಷ್ಟೊಂದು ಜನ ಬ್ರೆಜಿಲು, ಈಜಿಪ್ಟು ಅಥವಾ ಜಪಾನು ಅಥವಾ ಅಮೇರಿಕಾ ಅಥವಾ ಇಂಗ್ಲೆಂಡು, ಇಲ್ಲಿಂದ ಎಲ್ಲ ಇಡೀ ಜಗತ್ತೇ ಒಂದು ನಿಮ್ಮ ಹಳ್ಳಿ ಮನೆಗೆ ಬಂದು ನಮ್ಮ ಹಳ್ಳಿಗೆ ಬಂದ್ಬಿಡ್ತೇನೋ, ಇಡೀ ಪ್ರಪಂಚದಲ್ಲಿ ಇರೋರೆಲ್ಲ ನಮ್ಮ ಹಳ್ಳಿಗೆ ಬಂದ್ರೇನೋ ಅನಿಸ್ತದೆ. ಯಾಕಂದ್ರೆ ನೀವು ಕುತ್ಕೊಂಡು ನೋಡ್ತಿರೋದು, ನಾನು ಅನ್ಕೋತೀನಿ ನೀವು ಹಳ್ಳಿಯಲ್ಲಿ ನೋಡ್ತಿದ್ರೆ ನಿಮಗೆ ಇಡೀ ಪ್ರಪಂಚನೇ ನಿಮ್ಮ ಹಳ್ಳಿಗೆ ಬಂದಂಗೆ ಒಂದು ಅನುಭವ ಅಂತೂ ಆಗೇ ಆಗುತ್ತೆ. ಯಾಕಂದರೆ ಇಲ್ಲಿ ನೀವು ಹಾರ್ವರ್ಡ್ ಪ್ರೊಫೆಸರ್ ಜೊತೆಗೆ ನೇರವಾಗಿ ಮಾತಾಡ್ಬೋದಾಗಿರುತ್ತೆ. ಹಾರ್ವರ್ಡ್ ಸ್ಕೂಲ್ನ ಪ್ರೊಫೆಸರ್ಗಳು ನಿಮ್ಮ ಜೊತೆ ನೀವು ಈ ಒಂದು ಕೋರ್ಸ್ಗೆ ಎನ್ರೋಲ್ ಮಾಡಿಕೊಂಡ್ರೆ ನೀವು ಹಾರ್ವರ್ಡ್ ಸ್ಕೂಲ್ ಪ್ರೊಫೆಸರ್ಗಳ ಜೊತೆ ನೇರವಾಗಿ ನಿಮ್ಮ ಅನುಭವ ಮತ್ತು ಪಾಠಗಳನ್ನ ನೀವು
ಕಲಿತಾ ಹೋಗ್ಬೋದಾಗಿರುತ್ತೆ. ಇದು ನಿಮಗೆ ಒಂದು ರೀತಿ ಬೆನಿಫಿಟ್ ಆಗುತ್ತೆ. ಯಾಕಂದ್ರೆ ನೀವು ನಾನು ಆಗ್ಲೇ ಹೇಳ್ದಂಗೆ ಟೈರ್ 1 ಟೈರ್ 2 ಕಲ್ತಿರ್ತೀರ, ಬಟ್ ಅದು ಅಷ್ಟೊಂದು ಅಡ್ವಾನ್ಸ್ ಆಗಿ ಹೇಳ್ಕೊಟ್ಟಿರಲ್ಲ. ನಮ್ಮ ಕರ್ನಾಟಕದಲ್ಲಂತೂ ಅಷ್ಟೊಂದು ಅಡ್ವಾನ್ಸ್ ಆಗಿ ಹೇಳಿರಲ್ಲ. ಏನೋ ಒಂದೆರಡು ಮೂರು ಅಡ್ವಾನ್ಸ್ ಸ್ಕಿಲ್ಸ್ನ ಅಥವಾ ಹೇಳ್ಕೊಟ್ಟಿರ್ತಾರೆ. ಅಥವಾ ನೀವೇನಾದ್ರು ಟೈರ್ 1 ಅಂದ್ರೆ ಬೆಂಗಳೂರು, ಮೈಸೂರು ಅಂತ ಕಡೆ ಹೋದ್ರೆ ಇನ್ನೊಂಚೂರು ಅಪ್ ಲೆವೆಲ್ ಸ್ಕಿಲ್ಗಳನ್ನ ಹೇಳ್ಕೊಟ್ಟಿರ್ತಾರೆ. ಬಟ್ ನೀವು ಹಳ್ಳಿಲೇ ಇದ್ದೀರಾ, ಟೈರ್ 2 ಟೈರ್ 3 ಕಾಲೇಜನ್ನ ಓದಿದ್ದೀರಾ, ಡಿಗ್ರಿ ಮುಗಿಸಿದ್ದೀರಾ, ಮಾಸ್ಟರ್ ಡಿಗ್ರಿ ಮುಗಿಸಿದ್ದೀರಾ ಅಂದ್ರೆ ನಿಮ್ಗೆ ಇದೊಂದು ಸರ್ಟಿಫಿಕೇಟ್ ಆಗಿ ಕೆಲಸ ಮಾಡಲ್ಲ ಈ ಒಂದು ಕೋರ್ಸು. ನಿಮ್ಗೆ ಒಂದು ಅದ್ಭುತ ಅವಕಾಶ ಸಿಗುತ್ತೆ. ಜೊತೆಗೆ ನೀವೇನಾದ್ರೂ ಸ್ಟಾರ್ಟ್ಅಪ್ ರೀತಿ ಅಂದ್ರೆ ಸಮಾಜಕ್ಕೆ ನೇರವಾಗಿ ಯಾವ್ದಾದ್ರು ಒಂದು ಪ್ಲಾನ್ ಅನ್ನ ಇಟ್ಕೊಂಡಿದ್ದೀರಾ, ಸಮಾಜದಲ್ಲಿ ಯಾವ್ದೋ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು ಅನ್ಕೊಂಡಿದ್ದೀರಾ ಅಂತ ಆದ್ರೆ ಆ ಒಂದು ಪ್ರಾಬ್ಲಮ್ ಸಾಲ್ವಿಂಗ್ ಐಡಿಯಾ ಏನಾದ್ರೂ ನೀವು ಈ ಒಂದು ಕೋರ್ಸ್ ಅಲ್ಲಿ ಅವರು ನಿಮ್ಗೆ ಲಾಸ್ಟ್ ಅಲ್ಲಿ ಕೇಳ್ತಾರಂತೆ. ಅಂದ್ರೆ ಎಲ್ರಿಗೂ ಅವಕಾಶ ಕೊಡ್ತಾರೆ, ಒಂದು ಪ್ರಾಜೆಕ್ಟ್ ರೀತಿ ಮಾಡಿ ಅಂತ ಬಿಡ್ತಾರೆ. ಅವಾಗ ನೀವೇನಾದ್ರೂ ಸಮಾಜದಲ್ಲಿ ಅಂದ್ರೆ ಸೊಸೈಟಿಲಿ ಯಾವ್ದಾದ್ರು ಇಶ್ಯೂನ ಸಾಲ್ವ್ ಮಾಡೋಕ್ಕೆ ನಿಮ್ಮ ಹತ್ರ ಯಾವ್ದಾದ್ರು ಒಂದು ಐಡಿಯಾ ಇದ್ರೆ ನಿಮಗೆ $10,000 ಅಂದ್ರೆ ಇವತ್ತಿನ ರೇಟ್ಗೆ, ಕರೆನ್ಸಿ ರೇಟ್ಗೆ 8 ರಿಂದ 9 ಲಕ್ಷ ರೂಪಾಯಿ ನಿಮ್ಗೆ ಗ್ರಾಂಟ್ ಅಂದ್ರೆ ನಿಮ್ಗೆ ಸಹಾಯಧನವಾಗಿ ಕೊಡ್ತಾರೆ. ಅಂದ್ರೆ ಗ್ರಾಂಟ್ ಆಗಿ ಕೊಡ್ತಾರಂತೆ. ಆ ಒಂದು ಪ್ರಾಬ್ಲಮ್ ಸಾಲ್ವಿಂಗ್ ಏನಿದೆ ಸೊಸೈಟಿಲಿ ಅದು ಅವ್ರಿಗೆ ಅನ್ನಿಸ್ಬೇಕು. ಆ ರೀತಿ ನೀವು ಒಂದು ಲಾಸ್ಟ್ ಅಲ್ಲಿ ನಿಮ್ಗೆ ಅವಕಾಶ ಇರುತ್ತೆ, ಅವಾಗ ನೀವು ಅದನ್ನ ಪ್ರಾಜೆಕ್ಟ್ ಅನ್ನ ಮಾಡ್ಬೇಕಾಗುತ್ತೆ. ನೀವು ಯೋಚನೆ ಮಾಡಿ, ಹಳ್ಳಿಲಿ ಕೂತಿರೋರು ನೀವು ಈಗ ಒಂದು ಕೋರ್ಸ್ ಸುಮ್ಮನೆ ಅನ್ಕೊಳ್ಳಿ, ಎಕ್ಸಾಂಪಲ್ ಯಾರೋ ಒಬ್ರು ಹಳ್ಳಿಲಿ ಇದ್ದಾರೆ, ಈ ಒಂದು ಪ್ರೋಗ್ರಾಮ್ಗೆ ಎನ್ರೋಲ್ ಮಾಡಿಕೊಂಡು $10,000 ಪಡೆದ್ರು ಅಂದ್ರೆ ನೀವು ಹಳ್ಳಿಲಿರೋರು 10 ಲಕ್ಷಕ್ಕೆ ನೀವೊಂದು ಐಡಿಯಾ ಆಲ್ರೆಡಿ ಕೊಟ್ಟಿರ್ತೀರ. ಆ ಐಡಿಯಾ ಕೊಟ್ಟಿರೋದ್ರ ಮೇಲೆ ಅವರು ಗ್ರಾಂಟ್ ಅನ್ನ ಬಿಡುಗಡೆ ಮಾಡಿರ್ತಾರೆ. ಅಂದ್ರೆ ನೀವ್ ಏನ್ ಮಾಡ್ಬೋದು ನೀವೇ ಹೇಳಿ. ಒಂದು ಅವಕಾಶ ಅಂತೂ ಖಂಡಿತವಾಗ್ಲೂ ನೀವು ಇದರಿಂದ ಹುಡ್ಕೋಬಹುದು. ಇದ್ರ ಬಗ್ಗೆನೇ ನಾನೀಗ ಯಾವ ರೀತಿ ಈ ಒಂದು ಪ್ರೋಗ್ರಾಮ್ ಇದೆ, ಹೆಂಗೆ ಏನು ಅಂತ ತಿಳಿಸ್ತಾ ಹೋಗ್ತೀನಿ, ನೋಡ್ಕೊಳ್ಳಿ. ಇದಕ್ಕೆ ನಿಮ್ಮ ವಯಸ್ಸು 18 ರಿಂದ 29 ವರ್ಷ ಆಗಿರ್ಬೇಕಾಗಿರುತ್ತೆ ಮೊದಲನೇದು. ಇನ್ನು ನೀವು ಡಿಗ್ರಿ ಓದುತ್ತಿರ್ಬೇಕು ಅಥವಾ ಡಿಗ್ರಿನ ಓದಿ ಮುಗಿಸಿರ್ಬೇಕಾಗಿರುತ್ತೆ. ನೀವು ಡಿಗ್ರಿನ ಓದ್ತಿರ್ಬೋದು ಆಲ್ರೆಡಿ, ನೀವು ಫಸ್ಟ್ ಇಯರ್ ಡಿಗ್ರಿ ಆಗಿರ್ಬೋದು, ಸೆಕೆಂಡ್ ಇಯರ್ ಡಿಗ್ರಿ ಆಗಿರ್ಬೋದು, ಯಾವ್ದಾರು ಆಗಿರ್ಬೋದು, ಅಥವಾ ಮುಗಿಸಿರ್ಬೋದು. ನೀವು ಈಗಷ್ಟೇ ಹೋದ ವರ್ಷ ಮುಗಿಸ್ತೆ ಅಥವಾ ಮುಗಿಸಿ 2 ವರ್ಷ ಆಯ್ತು, 3 ವರ್ಷ ಆಯ್ತು ಅಂದ್ರೂ ತೊಂದರೆ ಇಲ್ಲ. ನಿಮ್ಗೆ ಏಜು 18 ರಿಂದ 29 ಇರಬೇಕಾಗುತ್ತೆ. ಇನ್ನೊಂದು ಮೇನ್ ಕಂಡೀಷನ್ ಏನಪ್ಪಾ ಅಂದ್ರೆ ನಿಮ್ಮ ತಂದೆ ತಾಯಿ ಪದವಿಯನ್ನ ತಗೊಂಡಿರಬಾರ್ದು. ಅಂದ್ರೆ ನಿಮ್ಮ ಅಪ್ಪ ಅಮ್ಮ ಯಾರಿದ್ದಾರೆ ಅವರು ಡಿಗ್ರಿ ಮಾಡಿರಬಾರ್ದು. ಫಸ್ಟ್ ಜನರೇಷನ್ ಸ್ಟೂಡೆಂಟ್ ನಿಮಗೆ ಇಲ್ಲಿ ರೈಟ್ ಕಾರ್ಪೊರೇಟ್ ಸ್ವಾಗತ ಅಂತ ಕೊಟ್ಟಿದ್ದಾರೆ. ಏನಪ್ಪಾ ಈ ಒಂದು ರೂಲ್ಸ್ ಅಂದ್ರೆ ನಿಮ್ಮ ಅಪ್ಪ ಅಮ್ಮ ಯಾರು ಡಿಗ್ರಿ ಓದಿರಬಾರ್ದು. ನೀವು ಡಿಗ್ರಿ ಓದಿದ್ರೆ ಇದು ಬೆನಿಫಿಟ್ ಆಗುತ್ತೆ. ಇದನ್ನೇ ಅವರು ಫಸ್ಟ್ ಜನರೇಷನ್ ಸ್ಟೂಡೆಂಟ್ ಅಂತ ಹೇಳ್ತಿದ್ರೆ. ಏನಪ್ಪಾ ಅಂದ್ರೆ ನೀವು ಡಿಗ್ರಿ ಓದಿದ್ರ ನಿಮ್ಮ ಒಂದು ಫ್ಯಾಮಿಲಿಲಿ ಅಂದ್ರೆ ನಿಮ್ಮ ಅಪ್ಪ ಅಮ್ಮ ಓದಿಲ್ಲ ಡಿಗ್ರಿನ, ಬಟ್ ನೀವು ಓದಿದ್ದೀರಾ. ಈ ಒಂದು ಅರ್ಜಿ ಸಲ್ಲಿಸೋದಕ್ಕೆ ಈಗಾಗಲೇ 2ನೇ ರೌಂಡ್ ಮುಗ್ದಿದೆ. ಈಗ 3ನೇ ರೌಂಡ್ಗೆ ಅಪ್ಲೈ ಮಾಡಬೇಕು ಅಂದ್ರೆ ಜೂನ್ 10ನೇ ತಾರೀಕು 2026 ಒಳಗಂಟ ಅರ್ಜಿನ ನೀವು ಸಲ್ಲಿಸಬಹುದು. ಈ ಒಂದು ಆಸ್ಪೈರ್ ಲೀಡರ್ಶಿಪ್ ಪ್ರೋಗ್ರಾಮ್ನ ಒಂದು ವೆಬ್ಸೈಟ್ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡ್ತೀನಿ. ಜೊತೆಗೆ ನಾನೇನಪ್ಪಾ ಅಂದ್ರೆ ಈ ವಿಡಿಯೋ ನನಗೆ ಈಗ ನಾನು ಬೇರೆ ಕಡೆ ರಿಸರ್ಚ್ ಮಾಡಬೇಕಾದ್ರೆ ಈ ಒಂದು ಪ್ರೋಗ್ರಾಮ್ ಇದೆ ಅಂತ ನನಗೆ ಗೊತ್ತಾಯ್ತು. ಆದ್ರಿಂದ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ನಂತರನೇ ಎಷ್ಟೊಂದು ಜನ ನೀವು ಇರ್ತೀರಾ, ನಿಮಗೂ ಹೆಲ್ಪ್ ಆಗಲಿ. ಇಲ್ಲೇನು ಫ್ರೀ ಆಗಿ ಅಂದ್ರೆ ಈ ಒಂದು ಆಸ್ಪೈರ್ ಲೀಡರ್ಶಿಪ್ ಪ್ರೋಗ್ರಾಮ್ ಅಂತ ಇಂಡಿಯಾದಲ್ಲಿ ಮಾಡ್ತಿರೋರಿಗೆ ಅಲ್ಲಿ ಹಾರ್ವರ್ಡ್ ಸ್ಕೂಲ್ ಇಂದ ಫಂಡ್ ಹಾಕಿದ್ದಾರೆ, ಅಂದ್ರೆ ಸ್ಪಾನ್ಸರ್ಶಿಪ್ ಕೊಟ್ಟಿದ್ದಾರೆ. ಯಾವ ರೀತಿ ಹೇಳೋದಪ್ಪ ಅಂದ್ರೆ ನಮ್ಮ ಆಡೋ ಭಾಷೆಯಲ್ಲಿ ಹೇಳ್ಬೇಕು ಅಂದ್ರೆ ಇಂಡಿಯಾದಲ್ಲಿ ಈ ಒಂದು ಆಸ್ಪೈರ್ ಲೀಡರ್ಶಿಪ್ ಮಾಡ್ತಿರೋಂಥ ಕಂಪ್ನಿಗೆ ಹಾರ್ವರ್ಡ್ ಸ್ಕೂಲು ಡೈರೆಕ್ಟ್ ಆಗಿ ದುಡ್ಡು ಕೊಟ್ಟಿದೆ, ನೀವು ಫ್ರೀ ಆಗಿ ಈ ಒಂದು ಪ್ರೋಗ್ರಾಮ್ನ ಮಾಡ್ಕೊಡಿ ಅಂತ. ಆದ್ರಿಂದ ನೀವೆಲ್ಲರೂ ಕೂಡ ಬಳಸ್ಕೊಳ್ಳೇಬೇಕು. ಯಾಕಂದ್ರೆ ಎಷ್ಟೊಂದು ಜನ ಹಳ್ಳಿಲಿ ಇದ್ದೇ ಇರ್ತೀರಾ, ಆದ್ರಿಂದ ಇದು ನಿಮಗೆ ತುಂಬಾ ಉಪಯೋಗ ಆಗೇ ಆಗುತ್ತೆ. ದಯವಿಟ್ಟು ಅಪ್ಲೈ ಮಾಡಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ ದಯವಿಟ್ಟು ನಾನು ತಿಳಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ಇದರ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಏನಿತ್ತು ಅದನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ನಾನೇನಾದ್ರೂ ಇನ್ನೂ ಹೇಳ್ಬೇಕು ಇದ್ರ ಬಗ್ಗೆ, ನಿಮ್ಗೆ ಏನಾದ್ರು ಡೌಟ್ ಇದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ನಾನು ನಿಮಗೆ ವಿಡಿಯೋ ಮಾಡೋದ್ರೂ ತಿಳಿಸ್ತೀನಿ ಅಥವಾ ಕಮೆಂಟ್ಗೆ ರಿಪ್ಲೈ ಮಾಡೋದ್ರ ಮೂಲಕ ನಿಮ್ಮ ಡೌಟ್ ಅನ್ನ ಸಾಲ್ವ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋ ಆದಷ್ಟು
ಈ ಒಂದು ಅಪ್ಲಿಕೇಶನ್ ಯಾವ ರೀತಿ ಹಾಕೋದು ಅಂತ ತೋರಿಸೋದಕ್ಕೆ ಪ್ರಯತ್ನ ಪಡ್ತೀನಿ ಫ್ರೆಂಡ್ಸ್. ಇದಿಷ್ಟು ಇವತ್ತಿನ ವಿಡಿಯೋ. ಸಿಗೋಣ ಇನ್ನೊಂದು ಹೊಸ ವಿಡಿಯೋದ ಜೊತೆ ಫ್ರೆಂಡ್ಸ್.